ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು. ಯಾರ್ಯಾರು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಗೈಸ್, RCBಯ ಕ್ಯಾಪ್ಟನ್ ಯಾರು ಆಗ್ತಾರೆ? IPL 2025ಗೆ ಯಾರು RCB ಕ್ಯಾಪ್ಟನ್ ಗುರು ಅಂತ ಕೇಳ್ತಿದ್ದೀರಾ? ಈ ಮೂವರಲ್ಲಿ ಒಬ್ಬರು RCB ಕ್ಯಾಪ್ಟನ್ ಆಗೋದು ಫಿಕ್ಸು. ಅದು ಯಾರ್ಯಾರಪ್ಪ ಅಂದರೆ KL ರಾಹುಲ್, ಶ್ರೇಯಸ್ ಅಯ್ಯರ್ ಇಲ್ಲ ರಿಷಬ್ ಪಂತ್. ಈ ಮೂವರಲ್ಲಿ ಯಾರಾದರೂ ಒಬ್ರು RCB ಕ್ಯಾಪ್ಟನ್ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಅದೇನಂತ ನೋಡೋಣ. ಇವಾಗ RCB ಹತ್ರ ಉಳಿದಿರೋ ಪರ್ಸು 83 ಕೋಟಿ, ಪಂಜಾಬ್ ಕಿಂಗ್ಸ್ ಹತ್ರ ಉಳಿದಿರೋ ಪರ್ಸು 110.5 ಕೋಟಿ. ಒಂದು ಸ್ವಲ್ಪ ಯೋಚನೆ ಮಾಡಿ. ಪಂಜಾಬ್ ಕಿಂಗ್ಸ್ ಈಗ ಕೋಚರ್ ಚೇಂಜ್ ಆಗಿದ್ದಾರೆ. ಅಲ್ಲಿ ಹೆಡ್ ಕೋಚ್ ಆಗಿ ಇವಾಗ ಅಲ್ಲಿ ಹೋಗಿರೋದು ರಿಕ್ಕಿ ಪಾಂಟಿಂಗ್ ಅವರು ಅಷ್ಟು ಈಸಿ ಆಗಿ, ಅಂದರೆ ಅಷ್ಟು ಸುಲಭವಾಗಿ ರಿಷಬ್ ಪಂತ್ ಅದನ್ನ ಬಿಡಲ್ಲ. ರಿಷಬ್ ಪಂತ್ ಮತ್ತು ರಿಕ್ಕಿ ಪಾಂಟಿಂಗ್ ಅವರ ಮಧ್ಯೆ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಅವ್ರು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ರಿಷಬ್ ಪಂತ್ನ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು 110.5 ಕೋಟಿ ಪರ್ಸ್ ಉಳಿಸ್ಕೊಂಡಿರೋದ್ರಿಂದ RCBಗೆ ರಿಷಬ್ ಪಂತ್ ಬರೋದು ತುಂಬ ಡೌಟ್ ಅಂತ ನನಗೆ ಅನಿಸ್ತಿದೆ. ಯಾಕಂದರೆ RCBದು 83 ಕೋಟಿ ಪರ್ಸ್ ಉಳಿಸ್ಕೊಂಡಿರೋದು, ಅವರು 110.5 ಕೋಟಿ, ಅಂದರೆ ಆಲ್ಮೋಸ್ಟ್ 27 ಕೋಟಿ ಜಾಸ್ತಿ ಉಳಿಸ್ಕೊಂಡಿರೋದ್ರಿಂದ ಅವರು ರಿಷಬ್ ಪಂತ್ನ ತೊಗೊಳೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. RCBಗೆ ಮ್ಯಾಕ್ಸಿಮಮ್ ಅಂದರೆ 90 to 95% ಈ ಸಲ KL ರಾಹುಲ್ ಆಪ್ಷನಲ್ಲಿ RCBಗೆ ಸೋಲ್ಡ್ ಆಗೋದಂತ ಹೇಳ್ತಿದ್ದಾರೆ. ಏನಕ್ಕಂದರೆ RCB ಹುಡುಕ್ತಿರೋದು ಕ್ಯಾಪ್ಟೆನ್ಸಿ, ಅಂದರೆ ಕ್ಯಾಪ್ಟೆನ್ಸಿ ಮೆಟೀರಿಯಲ್ನ ಹುಡುಕ್ತಿದ್ದಾರೆ. ಅಂದರೆ ಇವಾಗ ಇಲ್ಲಿ ಈ ಮೂವರು ಕ್ಯಾಪ್ಟೆನ್ಸಿ ಮಾಡಿದ್ದಾರೆ IPL ಅಲ್ಲಿ. ರಿಷಬ್ ಪಂತ್ ಮಾಡಿದ್ದಾರೆ, ಶ್ರೇಯಸ್ ಅಯ್ಯರ್ ಮಾಡಿದ್ದಾರೆ, KL ರಾಹುಲ್ ಮಾಡಿದ್ದಾರೆ. ಅದರಲ್ಲಿ KL ರಾಹುಲ್ ಬಂದರೆ ರಿಟರ್ನ್ ಟು ಹೋಮ್ ಅಂದಂಗೆ ಆಗುತ್ತೆ. ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು. ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವ್ರ ಕ್ಯಾಪ್ಟೆನ್ಸಿಯಲ್ಲಿ RCB ಆಡ್ತಿದ್ದಾರೆ ಅಂದರೆ ಏನು ಕ್ರೇಜ್ ಇರಬೇಡ. ಯೋಚನೆ ಮಾಡಿ. KL ರಾಹುಲ್ನ RCB ಬೈ ಮಾಡೋದು ಬಹುತೇಕ ಖಚಿತ. ಯಾಕಂದರೆ ಅವ್ರ ಕ್ಯಾಪ್ಟೆನ್ಸಿ ಹುಡುಕ್ತಿದ್ದಾರೆ. ಬೇರೆ ಟೀಮಿಗೆ ಹಂಗಿಲ್ಲ, ಎಲ್ಲರೂ ಆಲ್ರೆಡಿ ರಿಟೆನ್ಷನ್ ಮಾಡ್ಕೊಂಡಿದ್ದಾರಲ್ಲ, ಅದರಲ್ಲೇ ಕ್ಯಾಪ್ಟನ್ಸ್ ಇದ್ದಾರೆ. RCBಗೆ ಹಂಗಿಲ್ಲ. RCB ದೇ ಆರ್ ಲುಕಿಂಗ್ ಫಾರ್ ಕ್ಯಾಪ್ಟನ್. ಸೊ ಈಸಿಯಾಗೆ KL ರಾಹುಲ್ನ ಪಿಕ್ ಮಾಡೋದೇ RCB. ರಿಷಬ್ ಪಂತ್ ತುಂಬ ಡೌಟು, ಸಿಗೋದು ತುಂಬ ಕಷ್ಟ ಗುರು. ಯಾಕಂದರೆ ರಿಕ್ಕಿ ಪಾಂಟಿಂಗ್ ಬಿಡಲ್ಲ ರಿಷಬ್ ಪಂತ್ನ. KL ರಾಹುಲ್ ಈ ಸಲ RCB ಕ್ಯಾಪ್ಟನ್ ಆಗೋದು ಬಹುತೇಕ ಖಚಿತ ಅಂತ ನನಗೂ ಅನಿಸ್ತಿದೆ. ಸ್ಟಾರ್ ಸ್ಪೋರ್ಟ್ಸಲ್ಲಿ ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಕೂಡ ಒಂದು ಹಿಂಟ್ ಕೊಡ್ತಿದೆ. ವಾಟ್ಸಪ್ಪಲ್ಲಿ ಹೋಗಿ ನೋಡಿ, ವಾಟ್ಸಪ್ ಚಾನಲಲ್ಲಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ಕ್ಲಾರಿಟಿ ತೊಗೊಳ್ತಿದ್ದಾರೆ RCB ಅನ್ನೋ ಥರ KL ಯೂಸ್ ಮಾಡ್ತಿದ್ದಾರೆ ಕ್ಲಾರಿಟಿ ಪ್ಲೇಸಲ್ಲಿ. ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. KL ರಾಹುಲ್ RCBಗೆ ಬರೋದು 100ಕ್ಕೆ 100 ಖಚಿತ. ಇದು KL ರಾಹುಲ್ ಅವರು RCB ಕ್ಯಾಪ್ಟನ್ ಆಗೋ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿತ್ತು. ಅದನ್ನು ನಾನು ಅಪ್ಡೇಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ RCB.